ಹಾಯ್ ಆಲ್ ವೆಲ್ಕಮ್ ಟು ರೇಖಾ ಬ್ಲಾಗ್ಸ್ ಕನ್ನಡ. ತುಂಬ ಜನ ಕೇಳ್ತಾ ಇದ್ರಿ ಡೈಲಿ ಬ್ಲಾಗ್ಸ್ ಮಾಡಿ, ಯಾಕೆ ಮಾಡ್ತಾ ಇಲ್ಲ ಅಂತ. ಮಾಡ್ತೀನಿ, ಆ್ಯಕ್ಚುಲಿ ಟೈಮ್ ಆಗ್ತಾಯಿಲ್ಲ ಅಷ್ಟೇ. ಸ್ವಲ್ಪ ಈ ಸೀರೆ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡಿರೋದ್ರಿಂದ ಡೈಲಿ ಬ್ಲಾಗ್ಸ್ ಮಾಡೋಕ್ಕೆ ಅಷ್ಟೊಂದು ಟೈಮ್ ಆಗ್ತಾಯಿಲ್ಲ. ಹಾಗೂ ನಾನು ಮಾಡ್ತಾಯಿದ್ದೀನಿ. ಇದನ್ನು ಬಂದು ನಮ್ಮ ಅಮ್ಮನ ಮನೆಗೆ ಹೋಗಿದ್ದಂಥ ವಿಡಿಯೋ. ನಮ್ಮ ಅಮ್ಮನ ಮನೇಲಿ ಗೌರಿ ಹಬ್ಬಕ್ಕೆ ಹೋಗಿದ್ದು. ನಾವು ನಮ್ಮ ಮನೇಲಿ ಗೌರಿ ಹಬ್ಬ ಮಾಡ್ತೀವಲ್ಲ, ಗೌರಿ ಹಬ್ಬ ಆ ದಿನದಲ್ಲಿ ಅಮ್ಮನ ಮನೇಲಿ ಮಾಡಲ್ಲ. ನಾವು ಮಾಡಿ ಒಂದು ವಾರಕ್ಕೇನೋ ಅವ್ರು ಮಾಡ್ತಾರೆ. ಹಾಗೆ ಊರಲ್ಲಿ ನಮ್ಮ ಅಕ್ಕನ ಮಗಳು ಫಂಕ್ಷನ್ ಇತ್ತು, ಸಾರಿ ಫಂಕ್ಷನ್. ಸೊ ಹಾಗಾಗಿ ಹಬ್ಬ ಮತ್ತು ಫಂಕ್ಷನ್ ಎಲ್ಲರೂ ಆಗ್ತದೆ ಅಂತ ಊರಿಗೆ ಹೋಗಿ ಹೋದ ವರ್ಷ ಹೋದಾಗ ಕೂಡ ವಿಡಿಯೋ ಮಾಡಿ ಹಾಕಿದ್ದೆ. ನಮ್ಮಲ್ಲಿ ಪ್ರತಿ ವರ್ಷವೂ ಈ ದೇವ್ರನ್ನ ಮನೆಗೆ ಕರ್ಕೊಂಬರ್ತಾರೆ, ದೂತರಾಯ ಅಂತ ಅಂದ್ಬಿಟ್ಟು. ಈ ದಿನ ನಮ್ಮ ಮನೇಲಿ ಮುಡುಪು ಅಂತ ಹಾಕ್ತಾರೆ, ತಿರುಪತಿದು. ಸೊ ಹಾಗಾಗಿ ದೇವ್ರನ್ನ ಕರ್ಕೊಂಬಂದು ಮುಡುಪು ಹಾಕ್ತಾರೆ. ನಂದು ಹೋದ ವರ್ಷ ವಿಡಿಯೋ ನೋಡಿದ್ದವರಿಗೆ ಗೊತ್ತಿರುತ್ತೆ. ಈ ದೇವ್ರ ಹತ್ರ ತುಂಬ ಜನ ಏನೇ ಕಷ್ಟ ಇದ್ರೂ ಕೇಳ್ಕೊತಾರೆ. ಮನೇಲಿ ಏನೇ ಸಮಸ್ಯೆಗಳಿದ್ರೂ ಈ ದೇವ್ರ ಹತ್ರ ಕೇಳಿ ಏನು ಮಾಡಬೇಕು ಅಂತ ಸೊಲ್ಯೂಷನ್ ಕೇಳ್ಕೊತಾರೆ. ನಾನು ತುಂಬ ವರ್ಷಗಳಿಂದ ಚಿಕ್ಕವಳಿಂದನೂ ನೋಡ್ಕೊಂಡು ಬಂದಿದ್ದೀನಿ. ಎಷ್ಟೊಂದು ಊರ ಕಡೆಯಿಂದ ಎಲ್ಲ ಬರ್ತಾರೆ ಈ ದೇವ್ರ ಹತ್ರ ಕೇಳೋಕ್ಕೆ. ನಮ್ಮನೆ ಆ್ಯಕ್ಚುಲಿ ಪೂಜೆಗೆ ಅಂತ ಕರ್ಕೊಂಬಂದಿದ್ದು, ಬಟ್ ಆದ್ರೂ ಸ್ವಲ್ಪ ಜನ ಬಂದಿದ್ರು ಕೇಳೋದಕ್ಕೆ ಅಂತ. ಅದರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಫ್ರೆಂಡೇ, ಪಕ್ಕದೂರಿಂದ ನನ್ನ ಫ್ರೆಂಡ್ ಒಬ್ಳು ಬಂದಿಲ್ಲ, ಹೈಸ್ಕೂಲ್ ಫ್ರೆಂಡು. ಅವಳಿಗೆ ನಮ್ಮನೆ ಅಂತ ಗೊತ್ತಿರಲಿಲ್ಲ, ಅವಳು ಬಂದಳೆ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ನೋಡಿದ್ಮೇಲೆ ಗೊತ್ತಾಗಿದ್ದು. ಅವಳು ಕೂಡ ಅವಳ ಮಗಳಿಗೆ ಯಾಕೋ ಒಂದು ತಿಂಗಳಿಂದ ಜ್ವರ ಬಂದು ಹೋಗ್ತಿದೆ ಅಂದ್ಬಿಟ್ಟು ಕೇಳೋದಕ್ಕೆ ಬಂದಿದ್ಲು. ತುಂಬ ಅಲ್ಲಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಈ ದೇವ್ರನ್ನ ತುಂಬಾ ನಂಬ್ತಾರೆ. ಎಲ್ಲ ಏನೇ ಮನೆಗಳಲ್ಲಿ ಏನೇ ಸಮಸ್ಯೆ ಇದ್ರೂ ಬಂದು ಅವ್ರ ಹತ್ರ ಕೇಳಿಬಿಟ್ಟು ಸೊಲ್ಯೂಷನ್ ತಿಳ್ಕೊತಾರೆ, ಏನು ಮಾಡಬೇಕು ಅದಕ್ಕೆ ಅಂತ ಅಂದ್ಬಿಟ್ಟು ಆ ದೇವ್ರು ಹೇಳುತ್ತೆ. ಆ್ಯಕ್ಚುಲಿ ಅವಾಗ ತಾನೇ ಬೆಂಗಳೂರಿಂದ ಬಂದಿದ್ದೆ, ಹಾಗಾಗಿ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ನಾನು ದೇವ್ರದ್ದು ಮಾತ್ರ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋವು ಇಟ್ಕಣಪ್ಪ, ಅದು ಆಗಿರೋದು ನಾವು ಯಾರು ಮಾತಾಡಿದ್ದ, ಯಾರು ಹೇಳೋಲ್ಲ. ಮನೆ ಯಾರು ಹೇಳಿದ್ದೀನಿ. ನೀನಾದ್ರೆ ಮನೆ ಒಳಗೆ ಧೈರ್ಯ ಅಂತ ನೀನ್ ತಾನೇ ಹೇಳೋದು ಹೇಳ್ತೀಯ. ಆ ಥರ ಮುಚ್ಚಿಕೊಂಡಿದ್ದಾರೆ. ಏನು ಅಕ್ಕೆ ಎಲ್ಲ ಗೊಬ್ಬರ ಅಂತವ್ರು ನಾನು ಬಿಟ್ಬಿಟ್ಟು